ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದಿಂದ ಏರ್ಪಡಿಸಲಾದ ವೈದ್ಯಕೀಯ ಶಿಬಿರವನ್ನು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಉದ್ಘಾಟಿಸಿದರು. ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾನುವಾರ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕ್ರಿಯಾಶೀಲ ಗೆಳೆಯರ ಬಳಗ ಹಾಗೂ ತಾಲೂಕು ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದಲ್ಲಿ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದಿಂದ ಏರ್ಪಡಿಸಲಾದ ವೈದ್ಯಕೀಯ ಶಿಬಿರವನ್ನು ಕೆಎಸ್ ಹೆಗಡೆ ಆಸ್ಪತ್ರೆಯ ಖ್ಯಾತ ಎಲುಬು ಹಾಗೂ ಕೀಲು ತಜ್ಞ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆಎಸ್ ಹೆಗಡೆ ಆಸ್ಪತ್ರೆ 1200 ಹಾಸಿಗೆಯ ಬೃಹತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು, ಇಲ್ಲಿ ಕಡಿಮೆ ದರದಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಅನುಕೂಲವಾಗಲು ಆಸ್ಪತ್ರೆಯಿಂದ ಹಲವು ವೈದ್ಯಕೀಯ ಶಿಬಿರ ಏರ್ಪಡಿಸಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಜನತೆ ಪಡೆಯಬೇಕು. ಆಸ್ಪತ್ರೆಯಲ್ಲಿ ಕ್ಷೇಮ ಹೆಲ್ತ್ ಕಾರ್ಡ್ ವಿಮಾ ಯೋಜನೆ ಇದ್ದು, ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯ ವೈದ್ಯಕೀಯ ಶಿಬಿರ ಆಯೋಜಿಸಿರುವುದು ಸ್ಥಳೀಯ ಜನತೆಗೆ ಅನುಕೂಲವಾಗಿದೆ ಎಂದರು. ಸಾರ್ವಜನಿಕರಿಗೆ ಒಂದು ಉಚಿತ ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನು ಮಾಡಲಿಕ್ಕೆ ನಾವು ಇಲ್ಲಿದ್ದ ಎಲ್ಲ ಸಂಘ ಸಂಸ್ಥೆಗಳು ಕೆಎಸ್ ಹೆಗಡೆ ಆಸ್ಪತ್ರೆ ಜೊತೆ ಕೂಡಿ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದೀರಿ. ಇದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಆಸ್ಪತ್ರೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಎರಡು ನಿಮಿಷ ನಮ್ಮ ಆಸ್ಪತ್ರೆ ಬಗ್ಗೆ. ಕೆಎಸ್ ಹೆಗಡೆ ಆಸ್ಪತ್ರೆ ಕಳೆದ 25 ವರ್ಷಗಳಿಂದ ದೇರ್ಲಕಟ್ಟೆ ಮಂಗಳೂರಿನಲ್ಲಿ ಸುಮಾರು 1200 ಬೆಡ್ಗಳು ಇರುವಂತಹ ಸೂಪರ್ ಸ್ಪೆಷಾಲಿಟಿ ಹಾಗೂ ಜನರಲ್ ಸ್ಪೆಷಾಲಿಟಿ ಬೆಡ್ಗಳು ಇರುವಂತಹ ಆಸ್ಪತ್ರೆ. ಇಲ್ಲಿ ವೈದ್ಯಕೀಯ ಟ್ರೈನಿಂಗ್ ಸಹ ನಡೀತಾ ಇರುತ್ತೆ, ಅಂದರೆ ಮೆಡಿಕಲ್ ಸ್ಕೂಲ್ ಸಹ. ಇಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನೆಕ್ಸ್ಟ್ ನಾವೇ ನಮ್ಮದು ಅಂತ ಹೇಳಿಕ್ಕೆ ನಾವು ಭಾರಿ ಧೈರ್ಯದಿಂದ ಹೇಳ್ತೀವಿ. ಈಗಾಗಲೇ ಒಬ್ಬರು ಬಂದರು, ಅಲ್ಲಿ ಒಂದು ಡೇಟ್ ಇಟ್ಕೊಂಡ್ಬಂದರು, ಮಣಿಪಾಲಕ್ಕೆ ಹೋಗಿದ್ರು. ಎಷ್ಟಾಗ್ತಾ ಇರಲಿ ಬರೆದ್ರೆ 1.4 lakhs. ನಾನು 60,000 ಹೇಳಿದ್ದೀನಿ ಅಂತ ಹೇಳಿದ್ರೆ ಲೆಸ್ ದೆನ್ 40% ಆಫ್ ವಾಟ್. ಉಪಸ್ಥಿತರಿದ್ದ ಸರ್ಕಾರಿ ಆಸ್ಪತ್ರೆಯ ಫಿಜಿಷಿಯನ್ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್ ಮಾತನಾಡಿ, ನಮ್ಮ ಆಸ್ಪತ್ರೆಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಕೆಎಸ್ ಹೆಗಡೆ ಆಸ್ಪತ್ರೆಯವರು ವೈದ್ಯಕೀಯ ಶಿಬಿರ ಏರ್ಪಡಿಸಿರುವುದು ಇಲ್ಲಿನ ಜನತೆಗೆ ಅನುಕೂಲವಾಗಿದೆ. ಕೆಎಸ್ ಹೆಗಡೆ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವುದು ಉತ್ತಮ ಆಸ್ಪತ್ರೆಯಾಗಿದೆ. ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕ್ರಿಯಾಶೀಲ ಗೆಳೆಯರ ಸಂಘ ನೇತೃತ್ವದಲ್ಲಿ ಆರ್ತೋಗೆ ಸಂಬಂಧಿಸಿದ ವೈದ್ಯಕೀಯ ಶಿಬಿರ ನಡೆಸಿದ್ದು, ಜನರು ಇದರ ಸದುಪಯೋಗ ಪಡೆಯಲು ಅನುಕೂಲವಾಗಿದೆ ಎಂದರು. BP ನೋ ಶುಗರು, ಸ್ಟ್ರೋಕು ಮತ್ತು ಯಾವುದೋ ಕಾಂಪ್ಲಿಕೇಶನ್ ಅಂಥವ್ರು ಇಟ್ಕೊಂಡು ಪೇಷಂಟ್ ಬಂದರೆ ಅದು ಬಿ ವೆರಿ ಹ್ಯಾಪಿ. ಅದು ಹೆಚ್ಚಿನ ಸಂದರ್ಭದಲ್ಲಿ ಒಂದು 100 ಜನ ನಾನು ನೋಡಿದ್ರೆ ದಿವಸದಲ್ಲಿ ಒಂದು 100 and 150 ನೋಡ್ತಾರೆ. ಅದನ್ನು 30% ಜಾಯಿಂಟ್ ಪೇನು, ಬ್ಯಾಕ್ ಏಕು, ಕುತ್ತಿಗೆ ನೋವು ಇದರಿಂದನೇ ಬರ್ತಾರೆ. ನಾನು ಸಂಬಂಧಪಟ್ಟವನಲ್ಲ ಅಂತ ಹೇಳಲಿಕ್ಕಂತೂ ಆಗಲ್ಲ. ನನ್ನ ಲೆವೆಲಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ. ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಅವರಿಗೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕು, ಎಕ್ಸ್ಪರ್ಟ್ ಟ್ರೀಟ್ಮೆಂಟ್ ಬೇಕು. ಅದು ನಮ್ಮನ್ನು ಸ್ವಲ್ಪ ಲ್ಯಾಕ್ ಇದೆ. ಸೊ ಇವತ್ತು ನಿಜವಾಗಿ ನೀವು ಒಳ್ಳೆ ಸ್ಪೆಷಾಲಿಟಿನೇ ತರಿಸಿದ್ದೀರಿ. ಸೊ ಜನಗಳೆಲ್ಲ ಅದರ ಸಂಪೂರ್ಣ ಉಪಯೋಗ ಪಡ್ಕೊಳ್ಳಿ. ಇನ್ನೊಂದು, ಈಗಾಗಲೇ ಕೆಎಸ್ ಹೆಗಡೆ ಬಗ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ. ನನಗೆ ಎಸ್ಪೆಷಲಿ ಮ್ಯಾಲಿಗ್ನೆನ್ಸಿ, ನಾನು ಆರ್ಥೋಪೆಡಿಕ್ ಹೆಚ್ಚಿನ ಅದೇ ಕಡಿಮೆ ನಾವು ರೆಫರ್ ಅಂದರೆ ಹೋಗಿ ಅಂತ ಹೇಳ್ತೇವೆ. ಕ್ಯಾನ್ಸರ್ ಅಂತೆಲ್ಲ ಬಂದಾಗ ಫಸ್ಟ್ ನಾನು ಪ್ರಿಫರ್ ಮಾಡ್ತೇನೆ. ನಿಮ್ಗೆ ಎಷ್ಟು ಜನಕ್ಕೆ ಅದು ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಒನ್ ಆಫ್ ದಿ, ಈಗ ಅಪಾರ್ಟ್ ಫ್ರಮ್ ಗೌರ್ಮೆಂಟ್, ನಮ್ಮ ಗೌರ್ಮೆಂಟ್ ಬಿಟ್ಟರೆ ಲೀಸ್ಟ್ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಾರಿಟಬಲ್ ಹಾಸ್ಪಿಟಲ್, ಲೀಸ್ಟ್ ಎಕ್ಸ್ಪೆಂಡಿಚರಲ್ಲಿ ಆಗುವಂಥದ್ದು ಕೆಎಸ್ ಹೆಗಡೆ ಹಾಸ್ಪಿಟಲ್. ಆಸ್ ಎ ಸರ್ಕಾರಿ ನಾನು ಇದೇ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿ, ಲಕ್ಷ್ಮೀಶ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ರಾಧಾಕೃಷ್ಣ ಭಟ್, ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್, ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ನಾಯ್ಕ್, ಉಪಾಧ್ಯಕ್ಷ ವಿಷ್ಣು ದೇವಾಡಿಗ, ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ದೀಪಕ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಪಾಂಡುರಂಗ ನಾಯ್ಕ್, ಕೆಎಸ್ ಹೆಗಡೆ ಆಸ್ಪತ್ರೆ ಮಾರ್ಕೆಟಿಂಗ್ ವಿಭಾಗದ ಜೈಸನ್ ಇದ್ದರು. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ ಮೋಹನ್ ನಾಯ್ಕ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಶಿಬಿರದಲ್ಲಿ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರು ಪಾಲ್ಗೊಂಡಿದ್ದು, ತಾಲೂಕಿನ ವಿವಿಧ ಭಾಗದ 200ಕ್ಕೂ ಅಧಿಕ ಜನರು ಪಾಲ್ಗೊಂಡು ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.